Good morning everyone. Welcome to the next video. In this video we will discuss a 15 marks problem on consignment, that is on cost price method. So ಈಗಾಗಲೇ ನಿಮಗೆ ನಾನು PDF ಫೈಲ್ ಕಳಿಸಿನಿ ಈ ಪ್ರಾಬ್ಲಮ್ಸ್ ಅದನ್ನ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ಇದು. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಒಳಗೆ ಯಾವ ರೀತಿ ನಾವು ಬಿಡಿಸ್ತೀವಿ ಮತ್ತು ಏನೇನು ವರ್ಕಿಂಗ್ ನೋಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಾನು ಪ್ರಾಬ್ಲಮ್ ಓದ್ತೀನಿ, then we will try to solve it, right? So X of Bombay consigned 200 radios at rupees 400 each to Y of Calcutta. So ಇಲ್ಲಿ X ಮತ್ತು Y ಅನ್ನೋರು ಇಬ್ಬರು ಜನ ಅದರ. X of Bombay ಏನಲ್ಲ ಇವನು ಕನ್ಸೈನರು, Y of Calcutta ಏನದಲ್ಲ ಇವನು ಕನ್ಸೈನಿ. ಇಲ್ಲಿ ಕನ್ಸೈನರ್ ಇದ್ದಾವ 200 ರೇಡಿಯೋಸ್ ಅನ್ನ 400 ರೂಪಾಯಿ ಒಂದರಂತೆ Y of ಕನ್ಸೈನ್ Yಗೆ ಏನು ಕಳಿಸ್ಕೊಡ್ತಾರೆ. ಅಂಡ್ ಪೇಡ್ ಫಾರ್ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್ rupees 400, ಫ್ರೈಟ್ rupees 1000 and insurance rupees 600. So these three expenses are incurred by consignee for the consignment and for transferring the goods from Bombay to Kolkata. So that's why these expenses are treated as non-recurring expenses, right? X drew 3 months bill for rupees 6,000 on Y, which the latter accepted. ಇಲ್ಲಿ X ದವ Y ಕಡೆಯಿಂದ 6,000 ರೂಪಾಯಿ ಬಿಲ್ ಮೂಲಕ ಅಂದ್ರೆ ಬಿಲ್ಸ್ ರಿಸೀವಬಲ್ ಮೂಲಕ ಅಡ್ವಾನ್ಸ್ ತಗೋತಾನ ಮತ್ತು ಅದನ್ನ ಡಿಸ್ಕೌಂಟ್ ಎಷ್ಟು ಮಾಡ್ಕೋತಾನ ಅಂದ್ರೆ 5,900ಗೆ. ಸೊ ಈ 5,900ಗೆ ನಮ್ಮ ಕನ್ಸೈನ್ಮೆಂಟ್ಗೆ ಸಂಬಂಧ ಇರೋದಿಲ್ಲ. ಸೊ ಕನ್ಸೈನಿ ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾನ ಅದನ್ನ ಮಾತ್ರ ನಾವು ತಗೊಂತೀವಿ 6,000. ದೆನ್ ನೆಕ್ಸ್ಟ್ X ರಿಸೀವ್ಡ್ ಎನ್ ಅಕೌಂಟ್ ಸೇಲ್ಸ್ ಫ್ರಮ್ Y. ಅಕೌಂಟ್ ಸೇಲ್ಸ್ ನಿಮಗೆ ಹೇಳ್ಕೊಟ್ಟಿನಿ ನಾನು. ಇಟ್ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಕಂಟೇನ್ಸ್ ದ ಪರ್ಟಿಕ್ಯುಲರ್ಸ್ ಆಫ್ ದಿ ಸೇಲ್ಸ್, ರೈಟ್? ಇಲ್ಲಿ Y ಇದ್ದವ ಅಕೌಂಟ್ ಸೇಲ್ಸ್ ಅನ್ನ Y X ಕೊಡ್ತಾನೆ, ವಿಚ್ ಇಟ್ ಅಪಿಯರ್ಡ್ ದಟ್ ಅದ್ರೊಳಗೆ ಏನು ಹೇಳಿದ್ರೆ 136 radios were sold at rupees 600 each for cash and 20 radios at rupees 640 to each to Sen and Company on credit, and Y took 4 radios at 600 each for his own use. ಅಂದ್ರೆ ಈ ಒಂದು ಅಕೌಂಟ್ ಸೇಲ್ಸ್ ಅದಾಗ ಏನ್ ಹೇಳ್ತಾನೆ ಅಂದ್ರೆ ಯಾವ್ಯಾವ ಎಷ್ಟು ರೇಡಿಯೋಸ್ ಅನ್ನ ಯಾರ್ಯಾರಿಗೆ ಮಾರಾಟ ಮಾಡಿದೆ, ಹೆಂಗ್ ಮಾರಾಟ ಮಾಡಿದೆ ಅನ್ನೋದನ್ನ ಹೇಳ್ತಾನೆ. ಅವ್ನು ಏನ್ ಹೇಳ್ತಾನೆ, 136 ರೇಡಿಯೋಸ್ ಅನ್ನ ಕ್ಯಾಶ್ ಮಾರಾಟ ಮಾಡಿದ, ಅದರದ ಬೆಲೆ 600 ಇದೆ ಪ್ರತಿಯೊಂದು ರೇಡಿಯೋದ ಬೆಲೆ. ಆಮೇಲೆ 20 ರೇಡಿಯೋಸ್ ಅನ್ನ ಕ್ರೆಡಿಟ್ ಮಾರಾಟ ಮಾಡಿದ, ಉದ್ರಿ ಮಾರಾಟ ಮಾಡಿದ, ಅದರ ಬೆಲೆ 640 ಇದೆ. ದೆನ್ ಸ್ವತಃ Y ಇದ್ದವ 4 ರೇಡಿಯೋ ಇಟ್ಕೋತಾನ, ಅದರದ ಬೆಲೆ 600 ಇರ್ತದೆ. ಸೊ ಟೋಟಲ್ ಎಷ್ಟು ಮಾರಾಟ ಮಾಡಿದಪ್ಪ ಅಂದ್ರೆ ಅವನು 160 ರೇಡಿಯೋಸ್ ಅನ್ನ ಮಾರಾಟ ಮಾಡಿದ. Y paid for advertisement rupees 600, rent and taxes rupees 1000 and commission yes, ಇಲ್ಲಿ ಅಡ್ವರ್ಟೈಸ್ಮೆಂಟ್, ರೆಂಟ್ ಮತ್ತು ಟ್ಯಾಕ್ಸಸ್ ಏನು ಪೇಡ್ ಮಾಡಿರಲ್ಲ ಇವಕ್ಕೆ ನಾವು ರೀಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇವನ್ನ ನಾವು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಕನ್ಸಿಡರ್ ಮಾಡಂಗಿಲ್ಲ. ನಿಮ್ಮ ಮೊನ್ನೆ ನಾನು ವಿಡಿಯೋದಾಗ ಹೇಳೀನಿ ಯಾವಕ್ಕೆ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತೀವಿ ಮತ್ತು ಯಾವಕ್ಕೆ ರಿಕರಿಂಗ್ ಎಕ್ಸ್ಪೆನ್ಸ್ ಅಂತೀವಿ ಅಂತ ನಾನು ಡಿಫ್ರೆನ್ಸ್ ಹೇಳೇನಿ ನಿಮ್ಗೆ. ಸೊ ಇಲ್ಲಿ ಕನ್ಸೈನಿ ಏನು ಪೇಡ್ ಮಾಡಿದಲ್ಲ, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆಗಿರ್ಬೋದು, ಇವನ್ನ ನಾವು ರೀಕರಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಚಾರ್ಜ್ ಕಮಿಷನ್ ಅಟ್ 5% ಆ್ಯಂಡ್ ಡೆಲಿಕೇಟ್ ಕಮಿಷನ್ ಅಟ್ 1% ಆನ್ ಗ್ರಾಸ್ ರಿಸೀಟ್ಸ್ ಅಂತ ಹೇಳ್ತಾನೆ. ಸೊ ಅಗೇನ್ ನಿಮ್ಗೆ ನಾನು ಕಮಿಷನ್ ಬಗ್ಗೆ ಹೇಳಿ, ದೇರ್ ಆರ್ 3 types of commissions. One is special commission, ordinary commission, another one is delicate commission and special commission. ಇಲ್ಲಿ ಆರ್ಡಿನರಿ ಕಮಿಷನ್ ಎಷ್ಟದಪ್ಪ ಅಂದ್ರೆ 5% ಇದೆ, ಡೆಲಿಕೇಟ್ ಕಮಿಷನ್ ಎಷ್ಟದ ಅಂದ್ರೆ 1% ಆನ್ ಗ್ರಾಸ್ ಸೇಲ್ಸ್ ಇದೆ. ದ ಬ್ಯಾಲೆನ್ಸ್ ಅಮೌಂಟ್ ವಾಸ್ ರೆಮಿಟೆಡ್ ಬೈ ಬ್ಯಾಂಕ್ ಡ್ರಾಫ್ಟ್. ಪ್ರಿಪೇರ್ ದ ಕನ್ಸೈನ್ಮೆಂಟ್ ಅಕೌಂಟ್ ಅಂಡ್ ಕನ್ಸೈನೀಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ದ ಕನ್ಸೈನರ್ and consignors account in the books of consignee. So ಇಲ್ಲಿ 3 ಅಕೌಂಟ್ ಅನ್ನು ಬಿಡಿಸುತ್ತೆ ಹೇಳ ನಿಮ್ಗೆ. ಆ 3 ಅಕೌಂಟ್ ಕನ್ಸೈನೀಸ್ ಅಕೌಂಟ್, ಕನ್ಸೈನೀಸ್ ಬುಕ್ಸ್ ನಾವು
ಕನ್ಸೈನ್ಮೆಂಟ್ ಅಕೌಂಟ್ ಮತ್ತು ಕನ್ಸೈನಿ ಅಕೌಂಟ್ ಬಿಡಿಸಬೇಕು. ದೆನ್ ಕನ್ಸೈನರ್ಸ್ ಅಕೌಂಟ್ ಅನ್ನ ಕನ್ಸೈನಿ ಬುಕ್ಸ್ ಒಳಗೆ ನಾವು ಬಿಡಿಸಬೇಕಾಗ್ತದೆ. ಇದು ರೈಟ್. ಸೊ ಫಸ್ಟ್ ನಾವು ಅಕೌಂಟ್ಸ್ ಅನ್ನು ಬಿಡಿಸೋಕ್ಕಿಂತ ಪೂರ್ವ ಕೆಲವೊಂದು ವರ್ಕಿಂಗ್ ನೋಟ್ಸ್ ಅನ್ನು ನಾವು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಗ್ರಾಸ್ ಸೇಲ್ಸ್ ಎಷ್ಟಾಗಿದೆ ನಮ್ಗೆ ಗೊತ್ತಿಲ್ಲ, ಬರೀ ಏನು ರೇಡಿಯೋ ಮಾರಾಟ ಮಾಡಿದ್ರೆ ಇಂತಿಷ್ಟು ಮಾರಾಟ ಮಾಡಿದ್ರೆ ಅಂತ ಹೇಳಿದಾರೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಕಮಿಷನ್ ಎಷ್ಟದ, 5% ಇದೆ, ಒಂದು 1% ಇದೆ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದ್ರ ಜೊತೆಗೆ ನಾವು ಇನ್ನೊಂದು ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನ್ರಿ, ಅನ್ಸೋಲ್ಡ್ ಗೂಡ್ಸ್ ಅದಾವ ನೋಡ್ರಿ. ಈಗ ಟೋಟಲ್ ಎಷ್ಟ 136 ಪ್ಲಸ್ 20 156 ಪ್ಲಸ್ 4 ಅಂದ್ರೆ 160 ರೇಡಿಯೋಸ್ ಅನ್ನು ಅವನು ಮಾರಾಟ ಮಾಡಿದಂಗೆ ಆಯ್ತು. ಅವನ ಕಡೆ ಅಗೇನ್ 40 ರೇಡಿಯೋಸ್ ಇರ್ತಾವ. ಅವ್ರದ್ದು ನಾವು ವ್ಯಾಲ್ಯೂ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕಾಗಿ ನಾವೇನ್ ಮಾಡೋಣ್ರಿ, ಫಸ್ಟ್ ವರ್ಕಿಂಗ್ ನೋಟ್ ತಗೊಂಡ್ರಿ. ವರ್ಕಿಂಗ್ ನೋಟ್ಸ್ ಅದ್ರೊಳಗೆ ಫಸ್ಟ್ ಯಾವ ತಗೊಂಡ್ರಿ, ಕ್ಯಾಲ್ಕುಲೇಷನ್ ಆಫ್ gross sales or sales proceed. Sales proceed. ಎಷ್ಟು ಸೇಲ್ಸ್ ಮಾಡ್ಯಾನ ಮತ್ತು ಎಷ್ಟು ರೇಡಿಯೋ ಮಾಡ್ಯಾನ ಅನ್ನೋದನ್ನ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು. ರೈಟ್. ಫಸ್ಟ್ 136 ರೇಡಿಯೋಸ್ at rupees 600 at rupees 600 ಅಂದ್ರೆ ಎಷ್ಟಾದ್ರಿ, 136 ರೇಡಿಯೋ ಇಂಟು 600 ಅಂತೆ ಎಷ್ಟಾಗ್ತದೆ, ಇದು 81,600 ಆಗ್ತದೆ. ಎಷ್ಟಾಗ್ತದೆ, 81,600. ರೈಟ್. ಇನ್ನ 20 ರೇಡಿಯೋಸ್ at rupees 640. ಇದನ್ನ ಕ್ರೆಡಿಟ್ ಮ್ಯಾಗ ಸೇಲ್ಸ್ ಮಾಡ್ಯಾನ ನಾವು. 20 ರೇಡಿಯೋ ಏನ್ ಮಾಡ್ಯಾನ್ರಿ, ಉದ್ರಿ ಮಾರಾಟ ಮಾಡ್ಯಾನ. ಅದ್ರ ಬೆಲೆ ಎಷ್ಟದ, 640 ಇದೆ. ಅದ್ರ ಟೋಟಲ್ ಎಷ್ಟಾಯ್ತು ಅಂದ್ರೆ 12,800. 12,800. ದೆನ್ ಅವನು ಸ್ವತಃ ತನಗ 4 ರೇಡಿಯೋ ತಗೊಂಡನ. ರೇಡಿಯೋ at rupees 600. At rupees 600. So this is 2,400. So 2,400. So total 8 ರೇಡಿಯೋ ಮಾರಾಟ ಮಾಡಿದಂಗೆ ಆದ್ರೆ ಅವನು 160 ರೇಡಿಯೋಸ್ ಮಾರಾಟ ಮಾಡಿದ. ಎಷ್ಟಕ್ಕೆ ಮಾರಾಟ ಮಾಡಿದ, ಫಾರ್ rupees this is 800, this is 6. So 96,800 ಏನ್ ಮಾರಾಟ ಮಾಡಿದ, 160 ರೇಡಿಯೋಸ್ ಅನ್ನು ಮಾರಾಟ ಮಾಡಿದ. ಸೊ ಸೇಲ್ಸ್ ಪ್ರೊಸೀಡ್ ಈಸ್ 96,800. ಕ್ಲಿಯರ್. ದೆನ್ ನೆಕ್ಸ್ಟ್ ಏನ್ ನಾವು ನೋಡೋಣ್ರಿ, ಎರಡನೇದು ಕ್ಯಾಲ್ಕುಲೇಷನ್ ಆಫ್ ಕಮಿಷನ್. ಕ್ಯಾಲ್ಕುಲೇಷನ್ ಆಫ್ ಕಮಿಷನ್. ಅವ ಕಮಿಷನ್ ಎಷ್ಟು ತಗೋತಾನೆ ಅನ್ನೋದನ್ನ ನೋಡ್ರಿ. ಆರ್ಡಿನರಿ ಕಮಿಷನ್ at 5% on rupees 96,800. ಗ್ರಾಸ್ ಸೇಲ್ಸ್ ಮ್ಯಾಗ ಹೇಳ್ತಾರೆ 5% on 96,800 ಎಷ್ಟಾಗ್ತದೆ ಅಂದ್ರೆ ಅದು 4,840 ಆಗ್ತದೆ. ಕ್ಲಿಯರ್. ದೆನ್ ಡೆಲ್ ಕ್ರೆಡಿಟ್ ಕಮಿಷನ್ at 1% on 96,800. So this is 968. So ಎರಡು ನಾವು ಕೂಡಿಸಿದ್ರೆ ಎಷ್ಟಾಗ್ತದೆ, ಒಂದು 5,808 rupees. This is total commission. ಕ್ಲಿಯರ್. ಎರಡು ವರ್ಕಿಂಗ್ ನೋಟ್. ಇನ್ನೊಂದು ಯಾವ್ದಪ್ಪ ಅಂದ್ರೆ ಥರ್ಡ್ ಒನ್ ಈಸ್
calculation of value of consignment stock or closing stock. Calculation of value of consignment stock or closing stock, right? So ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಕಾಸ್ಟ್ ಪ್ರೈಸ್ ಆಫ್ unsold goods ಎಷ್ಟು ಅದಾವ್ರಿ ಆಕ್ಚುಲಿ 200 ಗೂಡ್ಸ್ ಅಂದ್ರೆ ರೇಡಿಯೋಸ್ ಕಳಿಸ್ಯಾರ ಔಟ್ ಆಫ್ 200 ರೇಡಿಯೋಸ್ 160 ಮಾರಾಟ ಮಾಡ್ಯಾರ ಕನ್ಸೈನ್ ಕಡೆ ಎಷ್ಟು ಉಳಿದಾವ ಈಗ 40 ಉಳಿದಾವ ಸೊ 40 ಇಂಟು ಇದು ಯಾವ ಬೆಲೆ ತಗೋಬೇಕಂದ್ರೆ ಕನ್ಸೈನರ್ ಯಾವ ಒಂದು ರೇಟ್ ಹಾಕಿ ಕಳಿಸಿರ್ತಾನ ಆ ರೇಟ್ ಅನ್ನ ತಗೋಬೇಕು ಮಾರಾಟ ಮಾಡಿದ್ದು 600 640 600 ಅದ ಬಟ್ ಕಳಿಸಿದ್ರೆ ಎಷ್ಟು ಅದು ರೇಟ್ ಎಷ್ಟದಪ್ಪ ಅಂದ್ರೆ 400 ಅದ 400 ಇಲ್ಲಿ ತಗೋಬೇಕು ನಾವು ಸೊ ಎಷ್ಟಾದ್ರೆ 16,000 ಆಯ್ತು 16,000 ಕ್ಲಿಯರ್ 40 ಇಂಟು 400 16,000 ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಆಡ್ ಪ್ರೊಪೋರ್ಷನೇಟ್ ಶೇರ್ ಆಫ್ ನಾನ್ ರೀಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ರೀಕರಿಂಗ್ ಎಕ್ಸ್ಪೆನ್ಸಸ್ ಬರೋದಿಲ್ಲ ಕೇವಲ ಏನ್ ಬರ್ತದ್ರಿ ನಾನ್ ರೀಕರಿಂಗ್ ಎಕ್ಸ್ಪೆನ್ಸಸ್ ಬರ್ತದ ನಾನ್ ರೀಕರಿಂಗ್ ಎಕ್ಸ್ಪೆನ್ಸಸ್ ಈ ಪ್ರಾಬ್ಲಮ್ದಾಗ ಯಾರು ಪೇಡ್ ಮಾಡ್ಯಾರ ಅಂದ್ರೆ ಕನ್ಸೈನರ್ ಪೇಡ್ ಮಾಡ್ಯಾನ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್ ದೆನ್ ಫ್ರೈಟ್ another one is insurance on goods ಇವನ್ ಖರ್ಚು ಮಾಡ್ಯಾನ ಅವನು ತಗೋಬೇಕಾಗ್ತದೆ ಎಷ್ಟು ಖರ್ಚು ಮಾಡಿದ ಟೋಟಲ್ ಅವನು ಯಾವ್ದು ಮಾಡ್ಯಾನ್ರಿ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ 400 ಮಾಡ್ಯಾನ ಫ್ರೈಟ್ಗೆ 1000 ಮಾಡ್ಯಾನ ಇನ್ಶೂರೆನ್ಸ್ 600 ಅದ ಸೊ ಟೋಟಲ್ ಎಷ್ಟು ಅದಪ್ಪ ಅಂದ್ರೆ 2000 ಅವನು ಖರ್ಚು ಮಾಡ್ಯಾನ ಈ 2000 ರೂಪೀಸ್ ಎಷ್ಟು ಗೂಡ್ಸ್ ಖರ್ಚು ಮಾಡಿದ ಅವನು 200 ಗೂಡ್ಸ್ ಖರ್ಚು ಮಾಡಿದ ಇಂಟು ನಮಗೆ ಎಷ್ಟು ಬೇಕಾಗಿತ್ತು ಅಂದ್ರೆ ಹಾಗಿದ್ರೆ 40 ರೇಡಿಯಸ್ ಎಷ್ಟು ಖರ್ಚು ಮಾಡಿದ ಏನ್ ಹೇಳ್ರಿ ಆಕ್ಚುಲಿ ಅವ್ನು ಖರ್ಚು ಮಾಡಿದ ಎಷ್ಟು ಟೋಟಲ್ 2000 ಖರ್ಚು ಮಾಡ್ಯಾನ ಎಷ್ಟು ಖರ್ಚು ಮಾಡ್ಯಾನ 200 ರೇಡಿಯಸ್ ಖರ್ಚು ಮಾಡ್ಯಾನ ಬಟ್ ನಮಗೆ ಬೇಕಾಗಿದ್ದು 40 ರೇಡಿಯಸ್ಗೆ ಎಷ್ಟು ಅನ್ನೋದನ್ನ ನಾವು ನೋಡ್ತೀವಿ ಸೊ ಹಿಂಗಾಗಿ ಎಷ್ಟು ಬರ್ತದೆ ಅಂದ್ರೆ 400 is it right 400 ಬರ್ತದೆ ಸೊ value of consignment stock is 16,400 ಸೊ ಅಕೌಂಟ್ಸ್ ಅನ್ನ ಬಿಡಿಸೋಕ್ಕಿಂತ ಪೂರ್ವ ನಾವು ಈ ವರ್ಕಿಂಗ್ ನೋಟ್ ಅನ್ನ ಮಾಡ್ಕೋಬೇಕಾಗ್ತದೆ ಕ್ಲಿಯರ್ ಇದು ವರ್ಕಿಂಗ್ ನೋಟ್ ಆದ ನಂತರ ನಾವು ಡೈರೆಕ್ಟ್ ಎಲ್ಲಿ ಬರೋಣಪ್ಪ ಅಂದ್ರೆ ಅಕೌಂಟ್ಸ್ ಯಾವ್ಯಾವ ಬಿಡಿಸ್ಬೇಕು ನಮ್ಮ 3 ಅಕೌಂಟ್ಸ್ ಹೇಳ್ಯಾರ ಒಂದು ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್ ಕನ್ಸೈನ್ಮೆಂಟ್ ಅಕೌಂಟ್ ಅಂಡ್ ಕನ್ಸೈನಿ ಅಕೌಂಟ್ ಅಂತ ಹೇಳ್ಯಾರ ಆಮೇಲೆ ಕನ್ಸೈನರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಅಂತ ಹೇಳ್ಯಾರ ರೈಟ್ ಸೊ ಫಸ್ಟ್ ನಾವ್ ಏನ್ ಮಾಡೋಣ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಬಿಡಿಸೋಣ ಕನ್ಸೈನ್ಮೆಂಟ್ ಅಕೌಂಟ್ ದಾಗ ಏನೇನು ಬರ್ತದ್ರಿ ಫಸ್ಟ್ ನಾವು ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ನೀವೇನ್ ಗೂಡ್ಸ್ ಕಳ್ಸಿರಲ್ಲ ಎಕ್ಸ್ ಇದ್ದವ್ರು ಏನ್ ಗೂಡ್ಸ್ ಕಳ್ಸಿರಲ್ಲ ಆ ಒಂದು ಕಾಸ್ಟ್ ಪ್ರೈಸ್ ಅಲ್ಲಿ ತಗೋತೀವಿ ಎಷ್ಟು ಕಳ್ಸ್ಯಾರ ಅವರು 200 ರೇಡಿಯೋಸ್ ಕಳ್ಸ್ಯಾರ ₹8 400 ಈಚ್ ಕಳ್ಸ್ಯಾರ ಸೊ ಹಿಂಗಾಗಿ ಎಷ್ಟಾದ್ರಿ 80,000 200 into 400 80,000 clear then next to cash or bank account ಇಲ್ಲಿ ಏನು ತಗೋತೀವಿ ಅಂದ್ರೆ the expenses incurred by consignor ಏನ್ ಖರ್ಚು ಮಾಡಿದ್ರಲ್ಲ ಆ ಅಮೌಂಟ್ ಅನ್ನು ಇಲ್ಲಿ ತಗೋತೀವಿ ಯಾವ ಖರ್ಚು ಮಾಡಿಲ್ರಿ ಅವನು ಒಂದು ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ದಿಸ್ ಇಸ್ 400 ದೆನ್ ಇನ್ನೊಂದು ಯಾವ್ದ್ರಿ ಪ್ಯಾಕಿಂಗ್ ಫ್ರೈಟ್ ₹1000 then insurance ₹600 so total ಎಷ್ಟು ಖರ್ಚು ಮಾಡಿದವನ್ರಿ 2000 clear
ಇನ್ನು ನೆಕ್ಸ್ಟ್ ಏನು ತಗೋತೀವಿ ಅಂದ್ರೆ ಟು ಕನ್ಸೈನಿ ಅಕೌಂಟ್. ಇಲ್ಲಿ ಕನ್ಸೈನಿ ಯಾರದ್ರಿ? ವಾಯ್ ಇದನ್ನ, ವಾಯ್ಸ್ ಅಕೌಂಟ್. ವಾಯ್ ಇಸ್ ದ ಕನ್ಸೈನಿ. ಇಲ್ಲಿ ಏನ್ ತಗೋತೀವಿ ಅಂದ್ರೆ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಕನ್ಸೈನಿ ಏನ್ ಖರ್ಚು ಮಾಡ್ಯಾನಲ್ಲ ಅದನ್ನ ತಗೋತೀವಿ. ಅವ ಏನೇನು ಖರ್ಚು ಮಾಡ್ಯಾನ? ಅಡ್ವರ್ಟೈಸ್ಮೆಂಟ್ ಎಷ್ಟದ್ರಿ? ಅಡ್ವರ್ಟೈಸ್ಮೆಂಟ್ ಈಸ್ 600 and rent and taxes, rent and rates 1000. So total ಎಷ್ಟು ಖರ್ಚು ಮಾಡಿದ್ರೆ ಅವನು? 1600. Then next ಇನ್ನೊಂದು ಎಂಟ್ರಿ ತಗೋತೀವಿ ಟು ಕನ್ಸೈನಿ, that is ವಾಯ್ಸ್ ಅಕೌಂಟ್ ಕಮಿಷನ್. ಈಗಾಗಲೇ ನಾವು ಕ್ಯಾಲ್ಕುಲೇಷನ್ ಮಾಡಿವಿ. ವರ್ಕಿಂಗ್ ನೋಟ್ ನಂಬರ್ 2 ಎಷ್ಟದ್ರಿ? ಒಂದು 5808 ಕಮಿಷನ್ ಅದ. ಸೊ ಇದಾದ ನಂತರ ನಾವು ಏನ್ ತಗೋಬೇಕಂದ್ರೆ ಸೇಲ್ಸ್ ಎಷ್ಟು ಮಾಡ್ಯಾನ? ಬೈ ಕನ್ಸೈನೀಸ್ ಅಕೌಂಟ್, ದಟ್ ಈಸ್ ವೈ. ಈಗ ನಮ್ಗೆ ಈಗಾಗಲೇ ಗೊತ್ತದ SP ಎಷ್ಟಾಗ್ಯದ ಅನ್ನೋದು. ವರ್ಕಿಂಗ್ ನೋಟ್ ನಂಬರ್ 1 ದಟ್ ಈಸ್ 96,800. 96,800. ಆಮೇಲೆ ಬಾಯ್ ಇಲ್ಲಿ ಈ ಪ್ರಾಬ್ಲಮ್ ನಮಗೆ ಅಬ್ನಾರ್ಮಲ್ ಲಾಸ್ ಇಲ್ಲ, ನಾರ್ಮಲ್ ಲಾಸು ಇಲ್ಲ. ದೆನ್ ಡೈರೆಕ್ಟ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕನ್ಸೈನ್ಮೆಂಟ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್. ಕನ್ಸೈನ್ಮೆಂಟ್ ಸ್ಟಾಕ್, ಈ ಕನ್ಸೈನ್ಮೆಂಟ್ ಸ್ಟಾಕ್ ಅನ್ನು ನಾವು ಏನ್ ಮಾಡ್ತೀವಿ? ಈಗಾಗ ಕ್ಯಾಲ್ಕುಲೇಷನ್ ಮಾಡಿ ನಾವು ವರ್ಕಿಂಗ್ ನೋಟ್ ನಂಬರ್ 3 16,400. 16,400. So ಈಗ ನಾವು we can find out whether there is a loss or profit. So close ಮಾಡ್ರಿ. This is 200, 1 carry 3, 1,13,200, 1,13,200 to difference ಎಲ್ಲಿ ಕಳಿಸಿದ್ರೆ ಟು ಜನರಲ್ P&L ಅಕೌಂಟ್ಗೆ ಕಳಿಸ್ಬೇಕು. ಜನರಲ್ P&L ಅಕೌಂಟ್ಗೆ ಎಷ್ಟು ಬರುತ್ತೆ ನೋಡ್ರಿ ಡಿಫರೆನ್ಸ್? ಐ ಥಿಂಕ್ 23,792. 23,792. So this is consignment account. Mute. ಈಗ ಇನ್ನೊಂದು ಅಕೌಂಟ್ in the books of consignor. ಯಾವ ಅಕೌಂಟ್ ರೀ? ಕನ್ಸೈನೀಸ್ ಅಕೌಂಟ್. ವೈ ಇಸ್ ದ ಕನ್ಸೈನಿ? ಕನ್ಸೈನೀಸ್ ಅಕೌಂಟ್. ಈಗ ನಾವು ಕನ್ಸೈನ್ಮೆಂಟ್ ಅಕೌಂಟ್ ದಾಗ ನೋಡಿದೀವಿ ರೀ, ಕನ್ಸೈನಿಯಸ್ ಅಕೌಂಟ್ ಅಂತೇಳಿ 3 ಕಡೆ ಆಗ್ಯದ. ಡೆಬಿಟ್ ಸೈಡ್ 2 ಆಗ್ಯದ, ದೆನ್ ಕ್ರೆಡಿಟ್ ಸೈಡ್ 1 ಕಡೆ ಆಗ್ಯದ, ರೈಟ್? ಸೊ ಅದನ್ನೇ ಏನ್ ಮಾಡೋದು ಅಂದ್ರೆ ನಾವು ಡೆಬಿಟ್ ಸೈಡ್ ಏನೈತೆ ಸರ್, ಕ್ರೆಡಿಟ್ ಸೈಡ್ ಏನೈತ್ರಿ ಅದನ್ನ ಡೆಬಿಟ್ ಸೈಡ್ ತೋರಿಸ್ರಿ. ಟು ಕನ್ಸೈನ್ಮೆಂಟ್ ಅಕೌಂಟ್. ಇದು ಕನ್ಸೈನ್ಮೆಂಟ್ ಅಕೌಂಟ್ SP ಸೇಲ್ಸ್ ಪ್ರೊಸೀಡ್ 96,800. ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅದು ಕ್ರೆಡಿಟ್ ಆಗಿದೆ. ದೆನ್ ಇಲ್ಲಿ ಡೆಬಿಟ್ ಸೈಡ್ ಒಂದು ಕನ್ಸೈನಿ ಏನ್ ಎಕ್ಸ್ಪೆನ್ಸಸ್ ಮಾಡಿದ ಅದನ್ನ ತಗೊಂಡಿದ್ವಿ, ದೆನ್ ಕನ್ಸೈನಿ ಕಮಿಷನ್ ತಗೊಂಡಿದ್ವಿ. ಆ ಅಕೌಂಟ್ ಆ ಎಂಟ್ರೀಸ್ ಅನ್ನ ಇಲ್ಲಿ ತಗೋತೀವಿ. ಬಟ್ ಅದಕ್ಕೆ ಪೂರ್ವ ನಾವೇನ್ ಮಾಡ್ತೀವಿ ಅಂದ್ರೆ ಬಿಲ್ಸ್ ರಿಸೀವಬಲ್. ಇಲ್ಲಿ ಕನ್ಸೈನರ್ ಇದ್ದಾವ 6,000 ಬಿಲ್ ಮುಖಾಂತರ ಅಡ್ವಾನ್ಸ್ ತಗೊಂಡನ. ಇಲ್ಲಿ ಬ್ರಾಕೆಟ್ ದಾಗ ನೀವೇನಂದ್ರಿ ಅಡ್ವಾನ್ಸ್ ಅಂದ್ರಿ, ಅಡ್ವಾನ್ಸ್ 6,000. ಅದು 5,900 ಐತಲ್ರಿ ಅಂತ ನೀವು ಕೇಳ್ಬೋದು. ಅದು ಕನ್ಸೈನರ್ ಇದ್ದಾವ ಮಾಡಿದ ಬ್ಯಾಂಕ್ದವ್ರಿಗೆ ಡಿಸ್ಕೌಂಟ್ ಮಾಡ್ಯಾನ, ಬ್ಯಾಂಕ್ದವ್ರು ಅವಾಗ 5,900 ಕೊಟ್ಟಾರ. ಇದು ರೈಟ್. ಬಟ್ ಬಿಲ್ ಇರೋದು ಎಷ್ಟಪ್ಪ ಅಂದ್ರೆ 6,000. ದೆನ್ ಇಲ್ಲಿ ಎಂಟ್ರಿ ಆಗಿದ್ರು ನೋಡಿ ಕನ್ಸೈನ್ಮೆಂಟ್ ಅಕೌಂಟ್, ಆವ ಎಂಟ್ರಿ ತಗೋತೀವಿ ಇಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್. ಇನ್ನೇನು ಖರ್ಚು ಮಾಡಿದ್ವಿ ನಾವು?
advertisement 600, then rent and rates 1000, so total 1600. So ಅದೇ ರೀತಿ by consignment commission ಎಷ್ಟದ್ರಿ 5808. ಸೊ ಇನಫ್ ಕನ್ಸೈನೀಸ್ ಅಕೌಂಟ್ ಇಲ್ಲಿ ಮುಗಿದೋಗ್ತದೆ. ನಾವು ಇದನ್ನ ಏನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. 96,800 ಡಿಫರೆನ್ಸ್ ಏನಿದಿಲ್ಲ ಅದನ್ನ ಬೈ ಬ್ಯಾಂಕ್ ಮುಖಾಂತರ ರಿಸೀವ್ಡ್ ತಂದ್ಬೇಕು. ಬ್ಯಾಂಕ್ ಮುಖಾಂತರ ಕನ್ಸೈನಿ ಕಡೆ ನಾವು ಅದನ್ನ ವಾಪಸ್ ತಗೊಂಡಿವಿ. ಎಷ್ಟು ಉಳಿದ್ರಿ ಟೋಟಲ್ ಅವ್ನು ಸೇಲ್ಸ್ ಮಾಡಿದ್ರು 96,800 ಮೈನಸ್ ಅವ್ನು ಖರ್ಚು ಮಾಡಿದ್ರು ಅಡ್ವಾನ್ಸ್ ಕೊಡಿದ್ರು 6,000 ಮೈನಸ್ ಅವ್ನು ಖರ್ಚು ಮಾಡಿದ್ರು 1,600 ಮೈನಸ್ ದೆನ್ ಅವ್ನ ಕಮಿಷನ್ 5,808. ಸೊ ಟೋಟಲ್ 83,392. 83,392. ಇದು ಕನ್ಸೈನಿ ಇದ್ದವ ಕನ್ಸೈನರ್ಗೆ ಕೊಡಬೇಕಾದಂತ ಅಮೌಂಟ್, ವಾಪಸ್ ಕೊಡಬೇಕಾದ ಅಮೌಂಟ್ ಎಷ್ಟು? ದಿಸ್ ಮಚ್ 83,392. ಇನ್ನ ಇಲ್ಲಿ ಇನ್ ದಿ ಬುಕ್ಸ್ ಆಫ್ ಕನ್ಸೈನ್ ಅಂತ ಬರ್ರಿ. ಇನ್ ದಿ ಬುಕ್ಸ್ ಆಫ್ ಕನ್ಸೈನಿ ಕನ್ಸೈನರ್ಸ್ ಅಕೌಂಟ್ ಇಲ್ಲಿ ಯಾರು ಕನ್ಸೈನರ್ ಯಾರ್ದಾರಿ? ಎಕ್ಸ್ ಅಂತದ, ಎಕ್ಸ್ ಆಫ್ ಬಾಂಬೆ. ಇಲ್ಲಿ ನೀವು ಏನ್ ಬರೀಬಹುದು, ಎಕ್ಸ್ ಆಫ್ ಬಾಂಬೆಸ್ ಅಕೌಂಟ್ ಅಂತ ಬರೀಬಹುದು ಅಥವಾ ವೈ ಆಫ್ ಕಲ್ಕತ್ತಾ ಅಂತ ಬರೀಬಹುದು. ಸೊ ಅಗೇನ್ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಅಕೌಂಟ್ ಅನ್ನ ತಿರುವ ಮುರುವ ಮಾಡ್ತೀವಿ. ದಟ್ ಇಸ್ ದ ಕನ್ಸೈನರ್ ಅಕೌಂಟ್. ಇಲ್ಲಿ ಟು ಕನ್ಸೈನ್ಮೆಂಟ್ ಅಂತದ, ಇಲ್ಲಿ ನಾವೇನ್ ಮಾಡ್ತೀವಿ ಬೈ ಕ್ಯಾಶ್ ಬರ್ಕೆಟ್ದಾಗ ಎಸ್ ಪಿ ಎಷ್ಟದ್ರಿ 96,800. ಕ್ಲಿಯರ್? ದೆನ್ ಇಲ್ಲಿ ಅದು ಕನ್ಸೈನರ್ಗೆ ಬಿಲ್ಸ್ ರಿಸೀವಬಲ್ ಆಗ್ತದೆ. ಕನ್ಸೈನಿಗೆ ಎಷ್ಟಾದ ಏನಾಗ್ತದ ಅದು ಬಿಲ್ಸ್ ಪೇಯಬಲ್, ಪೇಡ್ ಅಡ್ವಾನ್ಸ್ ಎಷ್ಟದ್ರಿ 6,000. ದೆನ್ ಇಲ್ಲಿ ಖರ್ಚು ಮಾಡ್ಯಾರ, ಇಲ್ಲಿ ಏನ್ ತಗೋತೀವಿ ನಾವು ಟು ಕ್ಯಾಶ್. ಏನು ಮಾಡಿದ್ರೆ ಎಕ್ಸ್ಪೆನ್ಸಿಸ್ ಏನ್ ಖರ್ಚು ಮಾಡ್ಯಾನ ಕನ್ಸೈನಿ, ಏನ್ ಖರ್ಚು ಮಾಡ್ಯಾನ, ಏನೇನ್ ಖರ್ಚು ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಇತ್ತು, ರೆಂಟ್ ಮಾಡ್ಯಾನ. ಇಲ್ಲಿ ನೀವು ಬರಿಬೇಕಂದ್ರೆ ಬದ್ ನಾನು ಡೈರೆಕ್ಟ್ ತಗೋತೀನಿ 1,600. ಕ್ಲಿಯರ್? ದೆನ್ ಇನ್ನೊಂದು ಡೈರೆಕ್ಟ್ಲಿ ಟು ಕಮಿಷನ್ ಎಷ್ಟದ್ರಿ 5,808. ಇನಫ್, ಮುಗಿದೋಯ್ತು. ಇಷ್ಟ ಯು ವಿಲ್ ಗೆಟ್ 15 ಮಾರ್ಕ್ಸ್. ಇದು 96,800. ಸೊ ದಿಸ್ ಈಸ್ 83,392. ದಿಸ್ ಈಸ್ ಇಂಡಿಯನ್ ಬಲ್ರಿ ಟು ಬ್ಯಾಂಕ್. ಇಲ್ಲಿ ಪೇಡ್ ಅಂತ ಬರೋದು, ಇಲ್ಲಿ ಏನಂತ ಬರೆದಿರಿ, ಇಲ್ಲಿ ರಿಸೀವ್ಡ್ ಅಂತ ಬರೋದು, ಇಲ್ಲಿ ಪೇಡ್ ಅಂತ ಬರೋದು. ಇದನ್ನು ಕ್ಲೋಸ್ ಮಾಡಿ 96,800. So this is a very simple problem in the consignment, and this problem is on cost price method without normal loss, without abnormal loss, right? Thank you friends.